ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸನಲಾಕ್ಸ್. ಟೊಮೆಟೊ ಗೊಜ್ಜು, ಟೊಮೆಟೊ ಬಾತ್, ಟೊಮೆಟೊ ರೈಸ್ ಅಥವಾ ಟೊಮೆಟೊಲಿ ಇನ್ನಿತರ ಯಾವುದೇ ರೆಸಿಪಿನ ಆಲ್ಮೋಸ್ಟ್ ಆಲ್ ಮಾಡ್ಕೊಂಡು ತಿಂದೇ ಇರ್ತೀರ. ಆದರೆ ಈ ರೀತಿಯಾಗಿ ಒಮ್ಮೆ ಟೊಮೆಟೊ ಚಟ್ನಿನ ಮಾಡ್ಕೊಂಡು ತಿನ್ನಿ. ಇದು ಸಖತ್ ಟೇಸ್ಟಿಯಾಗಿ ಇರ್ತೈತಿ, ಮಾಡೋದು ಕೂಡ ಅಷ್ಟೇ ಸಿಂಪಲ್ಲು. ಮೊದಲೇದಾಗಿ ನಮ್ಮ ಚಾನಲ್ ಏನರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾ ಹಾಕುವಂಥ ವೀಡಿಯೋ ಮೊದಲೇದಾಗಿ ನೀವೇ ನೋಡ್ಬೋದು. ಎಲ್ಲರೂ ಕೂಡ ಚಾನಲ್ನ ಸಪೋರ್ಟ್ ಮಾಡಿ. ಮೊದಲೇದಾಗಿ ಟೊಮೆಟೊ ಚಟ್ನಿನ ಮಾಡ್ಕೊಳ್ಳೋಕ್ಕೆ ಒಂದು 5ರಿಂದ 6 ಟೊಮೆಟೊನ ತೊಗೊಂಡು ಅದು ಮುಳುಗುವಷ್ಟು ನೀರನ್ನ ಹಾಕೋಬೇಕು. ನೀರನ್ನ ಹಾಕ್ಕೊಂಡಿದ್ದಾದ ತಕ್ಷಣ ಇನ್ನೊಂದು ಪ್ಲೇಟ್ನ ಮುಚ್ಚಿ ಕುದಿಯೋಕೆ ಬಿಟ್ಬಿಡಿ. ಈ ಟೊಮೆಟೊ ಚಟ್ನಿನ ಮಾಡ್ಕೊಳ್ಳೋಕ್ಕೆ ಆದಷ್ಟು ಹಣ್ಣಾಗಿರೋ ಟೊಮೆಟೊನ ತೊಗೋಬೇಕು. ಅಂದರೆ ಈ ಟೊಮೆಟೊ ಎಷ್ಟು ಮೆತ್ತಗೆ ಬೇಯ್ತೈತಲ್ವ ಅಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಟೊಮೆಟೊ ಎಷ್ಟು ಮೆತ್ತಗಿರುತ್ತೆ ಅಥವಾ ಯಾವುದು ಹಣ್ಣಾಗಿರ್ತೈತಲ್ವ ಆ ರೀತಿಯಾದ ಟೊಮೆಟೊನೇ ಚಾಯ್ಸ್ ಮಾಡ್ಕೊಳ್ಳಿ, ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಈ ರೀತಿಯಾಗಿ ಆದ ತಕ್ಷಣ ಇದು ಇವಾಗ ಬೆಂದಿದೆ. ಯಾವ ರೀತಿಯಾಗಿ ಅಂದರೆ ಈ ಟೊಮೆಟೊ ಒಂದು ಸೀಳು ಆಗಬೇಕು. ಅಂದರೆ ಇಲ್ಲಿ ವಿಡಿಯೋದಾಗ ನೋಡ್ತಿರೋ ಹಾಗೆ ಈ ರೀತಿ ಏನಾದ್ರೆ ಟೊಮೆಟೊ ಬಿರುಕು ಅಥವಾ ಸೀಳು ಬಿಟ್ಟಿದ್ರೆ ಇದು ಆಲ್ಮೋಸ್ಟ್ ಆಲ್ ಬೆಂದಿದೆ ಅಂತಲೇ ಅರ್ಥ. ಈ ರೀತಿಯಾಗಿಂದ ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ. ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದಾದ ನಂತರ ಈ ಟೊಮೆಟೊಲ್ಲಿ ನೀರೇನು ಉಳಿದಿರ್ತಾವಲ್ವ ಅದನ್ನ ಬಸ್ಕೋಬೇಕಾಗತ್ತೆ. ಬಸ್ಕೊಂಡು ಈ ಟೊಮೆಟೊ ಅಷ್ಟೇ ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಒಂದು ಮ್ಯಾಶ್ನ ಸಹಾಯದಿಂದ ಇದನ್ನ ಮ್ಯಾಶ್ ಮಾಡ್ಕೊಳ್ಳಿ. ಇದ್ರೊಳಗೆ ನೀರೇನಿರ್ತೈತಲ್ವ ಅದನ್ನೆಲ್ಲ ಕಂಪ್ಲೀಟಾಗಿ ತೆಗೆದ್ಬಿಡಿ. ಆನಂತರ ಇದನ್ನ ಮ್ಯಾಶ್ ಮಾಡ್ಕೋಬೇಕು. ಈ ರೀತಿಯಾಗಿ ಇದು ಅಂದರೆ ಬೆಂದಿರ್ತೈತಲ್ವ ಬೇಗನೆ ಮ್ಯಾಶ್ ಆಗಿ ಹೋಗ್ಬಿಡ್ತೈತಿ. ಇದೆಲ್ಲ ಚೆನ್ನಾಗಿ ಮ್ಯಾಶ್ ಆದ ನಂತರ ಇದ್ರೊಳಗೆ ಸೊಪ್ಪೆ ಏನಿರ್ತೈತಲ್ವ ಅದನ್ನೆಲ್ಲ ತೆಗಿಬೇಕಾಗತ್ತೆ. ಈ ಸೊಪ್ಪೆ ಹಾಕಿಬಿಟ್ರೆ ಟೇಸ್ಟ್ ಹೋಗಿಬಿಡ್ತೈತಿ. ಹಾಗಾಗಿ ಈ ಟೊಮೆಟೊ ಸೊಪ್ಪು ಏನಿರ್ತೈತಲ್ವ ಅದನ್ನೆಲ್ಲ ತೆಗಿಬೇಕಾಗತ್ತೆ. ಈ ರೀತಿಯಾಗಿ ಇದು ತೊಗೊಂಡಿದ್ದಾದ ನಂತರ ನೋಡಿ ಈ ರೀತಿಯಾಗಿ ಆಗುತ್ತೆ ಇದು ಪೇಸ್ಟ್. ಈ ಪೇಸ್ಟ್ನ ಇವಾಗ ಸೈಡಿಗೆ ಎತ್ತಿಟ್ಕೋತಾ ಇದ್ದೀನಿ. ಇವಾಗ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ. ಯಾವುದೇ ಅಡುಗೆ ಮಾಡ್ತೀರಿ ಅಲ್ವಾ ಅದಕ್ಕಿಂತ 1 ಸ್ಪೂನಷ್ಟು ಎಣ್ಣೆನ ಜಾಸ್ತಿ ಹಾಕೊಳ್ಳಿ, ಯಾಕಂತ ಮುಂದೆ ಹೇಳ್ತೀನಿ. ಎಣ್ಣೆ ಕಾದಾದ ನಂತರ ಇದಕ್ಕೆ ಜೀರಿಗೆ, ಸಾಸಿವೆ, ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಬೆಳ್ಳುಳ್ಳಿನ ಜಾಸ್ತಿನೇ ಹಾಕ್ಕೊಳ್ಳಿ. ಬೆಳ್ಳುಳ್ಳಿ ಆಗೋಷ್ಟು ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ನಾನಿಲ್ಲಿ ಒಂದು 10ರಿಂದ 15 ಪಲ್ಕ್ ಆಗುವಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಇನ್ನೂ ಜಾಸ್ತಿ ಬೇಕಿದ್ರೆ ಇನ್ನೂ ಜಾಸ್ತಿ ಕೂಡ ಹಾಕ್ಬೋದು. ಇಲ್ಲ ನಮಗೆ ಬೇಡ ಅನ್ನೋರಿದ್ದರೆ ಈರುಳ್ಳಿ ಕೂಡ ಹಾಕ್ಕೋಬೋದು. ಬಟ್ ಬೆಳ್ಳುಳ್ಳಿ ಹಾಕೊಳ್ಳೋದ್ರಿಂದ ಇದನ್ನ ಸ್ಟೋರ್ ಮಾಡಿ ಇಟ್ಕೋಬೋದು. ಬಟ್ ಈರುಳ್ಳಿ ಹಾಕೊಳ್ಳೋದ್ರಿಂದ ಸ್ಟೋರ್ ಮಾಡಿ ಇರೋಕ್ಕೆ ಆಗಂಗಿಲ್ಲ. ಹಾಗಾಗಿ ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡು ಅವಾಗೇನು ಪೇಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ವಲ್ವ ಟೊಮೆಟೊನ ಅದನ್ನು ಕೂಡ ಹಾಕೋತಾ ಇದ್ದೀನಿ. ಅದನ್ನ ಹಾಕ್ಕೊಂಡಿದ್ದಾದ ತಕ್ಷಣ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಒಂದು 2ರಿಂದ 3 ನಿಮಿಷ ಇದನ್ನ ಸಣ್ಣ ಉರಿಯಲ್ಲೇ ಬೇಯಿಸ್ಕೋಬೇಕಾಗತ್ತೆ. ಒಂದು ಪ್ಲೇಟ್ನ ಮುಚ್ಚಿ ಒಂದು 2ರಿಂದ 3 ನಿಮಿಷ ಸಣ್ಣ ಉರಿಯಲ್ಲಿ ಇದನ್ನ ಬೇಯಿಸ್ಕೊತೀನಿ. ಅಂದರೆ ಬೆಳ್ಳುಳ್ಳಿ ಹಾಕೋದ್ರಿಂದ ಒಂದು 10ರಿಂದ 15 ದಿನ ಇದನ್ನ ಸ್ಟೋರ್ ಮಾಡಿ ಇಟ್ಕೋಬೇಕಾಗುತ್ತೆ. ಇಲ್ಲ ನಾವು ಬೆಳ್ಳುಳ್ಳಿ ಬೇಡ ಈರುಳ್ಳಿ ಹಾಕೋತೀನಿ ಅನ್ನೋರಿದ್ರೆ ಅದು ಸ್ಟೋರ್ ಮಾಡಿ ಇಟ್ಕೊಳಕ್ಕೆ ಆಗಂಗಿಲ್ಲ. ಫ್ರಿಜ್ಜಲ್ಲಿ ಇಟ್ಕೋಬೇಕಾಗತ್ತೆ, ಸೈಡಲ್ಲೆಲ್ಲ ಇಟ್ಕೊಳಕ್ಕೆ ಆಗಂಗಿಲ್ಲ. ಈ ರೀತಿಯಾಗಿ ಚೆನ್ನಾಗಿ ಇದು ಬೆಂದಿದೆ. ಬೆಂದಿದ್ದಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಖಾರನ ಹಾಕೋತಾ ಇದ್ದೀನಿ. ನಿಮಗೆ ಅಳತೆಗೆ ಎಷ್ಟು ಬೇಕಲ್ವ ಖಾರನ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಕೂಡ ಹಾಕೋತಾ ಇದ್ದೀನಿ. ಕೊನೆಗೆ ಸ್ವಲ್ಪ ಅರಿಶಿನ ಕೂಡ ಹಾಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಸಕ್ಕರೆ ಕೂಡ ಹಾಕೋತಾ ಇದ್ದೀನಿ. ಆದರೆ ಹುಳಿ ಖಾರ ಎಲ್ಲ ಚೆನ್ನಾಗಿ ಟೇಸ್ಟ್ ಕೊಡುತ್ತಾ ಅಂತ 1 ಟೇಬಲ್ ಸ್ಪೂನಷ್ಟು ಸಕ್ಕರೆನ ಕೂಡ ಹಾಕೋತಾ ಇದ್ದೀನಿ. ನಿಮಗೆ ಸಕ್ಕರೆ ಬೇಡ ಅನ್ನೋರು ಸಂಪೂರ್ಣವಾಗಿ ಸ್ಕಿಪ್ ಮಾಡ್ಬೋದು. ಕೊನೆಯದಾಗಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಇದನ್ನ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ ಇದನ್ನು ಒಂದು ಪ್ಲೇಟ್ನ ಮುಚ್ಚಿ ಇದು ಒಂದು 10ರಿಂದ 15 ನಿಮಿಷ ಇಲ್ಲ ಅಥವಾ ನಿಮಗೆ ಟೈಮ್ ಇದ್ದರೆ ಒಂದು 20ರಿಂದ 25 ನಿಮಿಷ ಇದರಲ್ಲಿ ನೀರು ಏನಿರ್ತೈತೆ ಅಲ್ವಾ ಅದು ಹೋಗೋವರೆಗೆ ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ಇದರಲ್ಲಿ ಯಾವುದೇ ರೀತಿ ನೀರನ್ನ ಹಾಕಕ್ಕೆ ಹೋಗ್ಬಾರ್ದು. ನೀರನ್ನ ಹಾಕೊಂಡ್ಬಿಟ್ರೆ ಇದನ್ನ ಸ್ಟೋರ್ ಮಾಡಿ ಇಟ್ಕೊಳಕ್ಕೆ ಆಗಂಗಿಲ್ಲ, ಬೇಗನೆ ಕೆಟ್ಟೋಗ್ಬಿಡ್ತೈತಿ. ನಾವು ಸ್ಟೋರ್ ಮಾಡಿ ಇಟ್ಕೋಬೇಕಪ್ಪ ಅಂತಂದರೆ ಇದರಲ್ಲಿ ಯಾವುದೇ ರೀತಿ ನೀರನ್ನ ಇರಬಾರ್ದು, ಸುತ್ತಲೂ ಎಣ್ಣೆ ಬಿಡಬೇಕು. ಆ ರೀತಿಯಾಗಿ ಇದನ್ನ ಕುದಿಸ್ಕೋಬೇಕಾಗತ್ತೆ. ಇದು ಕುದಿಸ್ಕೊಳ್ಳೋದ್ರಲ್ಲಿ ಮೇನ್ ಪ್ರೊಸೆಸ್ ಇರುತ್ತೆ ಅಂತಲೇ ಹೇಳ್ಬೋದು. ಅದು ಕುದಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರ್ತೈತಿ. ಹಾಗೆ ಯಾವುದೇ ರೀತಿ ನೀರು ಕೂಡ ಹಚ್ಕೋಬಾರ್ದು ಇದಕ್ಕೆ. ಇದೆಲ್ಲ ಇವಾಗ ಕಂಪ್ಲೀಟಾಗಿ ಒಂದು 10ರಿಂದ 15 ನಿಮಿಷ ಆದಮೇಲೆ ಈ ರೀತಿಯಾಗಿ ಆಗಿದೆ. ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋತೀನಿ. ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಸಿಂಪಲ್ಲಾಗಿ
ಆಗಿರೋ ಹಾಗೂ ಅಷ್ಟೇ ದಿನ ಇಟ್ಟರು ಕೆಡಲಾರಂಥ ಟೊಮೆಟೊ ಚಟ್ನಿ ರೆಡಿ ಆಗುತ್ತಾ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಯಾವ ರೀತಿ ಬಂದಿತ್ತು ಅಂತ ಕಮೆಂಟ್ ಕೂಡ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.